ವೇದಿಕೆಯಲ್ಲೇ ರಕ್ಷಿತಾ ಕಣ್ಣೀರು, ಗಿಲ್ಲಿ ರಘು ಭಾವುಕ. ಮತ್ತೆ ಬಿಗ್ ಬಾಸ್ ಫ್ಯಾನ್ಸ್ ಮನಗೆದ್ದ ರಕ್ಷಿತಾ ಗಿಲ್ಲಿ ರಘು. ವೇದಿಕೆಯಲ್ಲೇ ರಕ್ಷಿತಾ ಕಣ್ಣೀರು ಹಾಕಿದ್ದಾರೆ. ಮತ್ತೆ ಬಿಗ್ ಬಾಸ್ ಫ್ಯಾನ್ಸ್ ಮನಗೆದ್ದ ರಕ್ಷಿತಾ ಗಿಲ್ಲಿ ರಘು. ನನ್ನ ದೂರ ಮಾಡಬೇಡಿ ಅಂತ ರಕ್ಷಿತಾ ಶೆಟ್ಟಿ ಕಣ್ಣೀರನ್ನ ಹಾಕಿದ್ದಾರೆ. ಅಪರೂಪದ ಬಾಂಡಿಂಗ್ ಕಂಡು ಅಭಿಮಾನಿಗಳು ಕೂಡ ಭಾವುಕರಾಗಿದ್ದಾರೆ. ಗಿಲ್ಲಿ ರಘು ನೆನೆದು ಎಮೋಷನಲ್ ಆಗಿದ್ದಾರೆ. ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಒಂದು ಭಾವುಕ ಕ್ಷಣ. ಬಿಗ್ ಬಾಸ್ ಮುಗಿದು ತುಂಬಾ ದಿನ ಆಯಿತು. ಎಲ್ಲರ ಜೊತೆ ಒಟ್ಟಾಗಿ ಕೂತ್ಕೊಂಡು ತುಂಬಾ ಮಾತನಾಡ್ತಿದ್ದೆ. ಈಗ ಡಿಸ್ಕನೆಕ್ಟ್ ಆದ್ರೆ ತುಂಬಾನೇ ಬೇಜಾರಾಗುತ್ತೆ. ದಯವಿಟ್ಟು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. ರಕ್ಷಿತಾ ಶೆಟ್ಟಿ ಕಣ್ಣೀರನ್ನ ಹಾಕಿದ್ದಾರೆ. ವೇದಿಕೆಯಲ್ಲಿ ರಕ್ಷಿತಾ ಕಣ್ಣೀರು ಹಾಕ್ತಾ ಇದ್ದಂತೆ ಎದ್ದು ಬಂದ ಗಿಲ್ಲಿ. ಪಟಾಕಿಯ ರಕ್ಷಿತಾ ಶೆಟ್ಟಿಯನ್ನ ಸಂತೈಸಿದ ಗಿಲ್ಲಿ ಮತ್ತು ರಘು. ರಕ್ಷಿತಾ ಅಪ್ಪಿಕೊಂಡು ಸಮಾಧಾನ ಮಾಡಿದ ಗಿಲ್ಲಿ ಮತ್ತು ರಘು. ವೇದಿಕೆಯಲ್ಲೇ ರಕ್ಷಿತಾ ಕಣ್ಣೀರನ್ನ ಹಾಕಿದ್ದಾರೆ. ಗಿಲ್ಲಿ ರಘು ಕೂಡ ಭಾವುಕರಾದ್ರು. ಮತ್ತೆ ಬಿಗ್ ಬಾಸ್ ಫ್ಯಾನ್ಸ್ ಮನಗೆದ್ದಿದ್ದಾರೆ. ರಕ್ಷಿತಾ ಗಿಲ್ಲಿ ಮತ್ತೆ ರಘು ನನ್ನ ದೂರ ಮಾಡಬೇಡಿ ಅಂತ ಕಣ್ಣೀರನ್ನ ಹಾಕಿದ್ದಾರೆ ರಕ್ಷಿತಾ ಶೆಟ್ಟಿ. ಅಪರೂಪದ ಬಾಂಡಿಂಗ್ ಕಂಡು ಅಭಿಮಾನಿಗಳು ಕೂಡ ಭಾವುಕರಾಗಿದ್ದಾರೆ. ಗಿಲ್ಲಿ ರಘು ನೆನೆದು ಎಮೋಷನಲ್ ಆದ ರಕ್ಷಿತಾ ಶೆಟ್ಟಿ. ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಒಂದು ಭಾವುಕ ಕ್ಷಣ. ಬಿಗ್ ಬಾಸ್ ಮುಗಿದು ತುಂಬಾ ದಿನ ಆಯಿತು. ಎಲ್ಲರ ಜೊತೆ ಒಟ್ಟಾಗಿ ಕೂತ್ಕೊಂಡು ತುಂಬಾ ಮಾತನಾಡ್ತಿದ್ದೆ. ದಯವಿಟ್ಟು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. ರಕ್ಷಿತಾ ಶೆಟ್ಟಿ ಕಣ್ಣೀರನ್ನ ಹಾಕಿದ್ದಾರೆ. ವೇದಿಕೆಯಲ್ಲಿ ರಕ್ಷಿತಾ ಕಣ್ಣೀರು ಹಾಕ್ತಾ ಇದ್ದಂತೆ ಎದ್ದು ಬಂದ ಗಿಲ್ಲಿ. ಪಟಾಕಿ ರಕ್ಷಿತಾ ಶೆಟ್ಟಿಯನ್ನ ಸಂತೈಸಿದ ಗಿಲ್ಲಿ ಮತ್ತು ರಘು. ರಕ್ಷಿತಾ ಅಪ್ಪಿಕೊಂಡು ಸಮಾಧಾನವನ್ನ ಗಿಲ್ಲಿ ಮತ್ತೆ ರಘು ಮಾಡಿದ್ದಾರೆ. ಇದು 20 ದಿವಸ ಆಯ್ತು. ಸೊ ನಾವು ಒಟ್ಟಾಗಿ ಕುತ್ಕೊಳ್ತೀವಿ, ತುಂಬಾ ಮಾತಾಡ್ತಾ ಇದೀವಿ. ಓಕೆ, ಇವಾಗ ಹೇಗಾಯ್ತು ಅಂದ್ರೆ ಸಮ್ವೇರ್ ಅದೇ ಸ್ವಲ್ಪ ಡಿಸ್ಕನೆಕ್ಟ್ ಆಗಿದ್ರೆ ಹರ್ಟ್ ಆಗುತ್ತೆ. ಓಕೆ, ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. 15-20 ದಿವಸ ಆಯ್ತು. ಸೊ ನಾವು ಒಟ್ಟಾಗಿ ಕುತ್ಕೊಳ್ತೀವಿ, ತುಂಬಾ ಮಾತಾಡ್ತಾ ಇದೀವಿ. ಓಕೆ, ಇವಾಗ ಹೇಗಾಯ್ತು ಅಂದ್ರೆ ಸಮ್ವೇರ್ ಅದೇ ಸ್ವಲ್ಪ ಡಿಸ್ಕನೆಕ್ಟ್ ಆಗಿದ್ರೆ ಹರ್ಟ್ ಆಗುತ್ತೆ. ಓಕೆ, ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. 15-20 ದಿವಸ ಆಯ್ತು. ಸೊ ನಾವು ಒಟ್ಟಾಗಿ ಕುತ್ಕೊಳ್ತೀವಿ, ತುಂಬಾ ಮಾತಾಡ್ತಾ ಇದೀವಿ. ಓಕೆ, ಇವಾಗ ಹೇಗಾಯ್ತು ಅಂದ್ರೆ ಸಮ್ವೇರ್ ಅದೇ ಸ್ವಲ್ಪ ಡಿಸ್ಕನೆಕ್ಟ್ ಆಗಿದ್ರೆ ಹರ್ಟ್ ಆಗುತ್ತೆ. ಓಕೆ, ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. 15-20 ದಿವಸ ಆಯ್ತು. ಸೊ ನಾವು ಒಟ್ಟಾಗಿ ಕುತ್ಕೊಳ್ತೀವಿ, ತುಂಬಾ ಮಾತಾಡ್ತಾ ಇದೀವಿ. ಓಕೆ, ಇವಾಗ ಹೇಗಾಯ್ತು ಅಂದ್ರೆ ಸಮ್ವೇರ್ ಅದೇ ಸ್ವಲ್ಪ ಡಿಸ್ಕನೆಕ್ಟ್ ಆಗಿದ್ರೆ ಹರ್ಟ್ ಆಗುತ್ತೆ. ಓಕೆ, ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. 15-20 ದಿವಸ ಆಯ್ತು. ಎಸ್ನು ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಒಂದು ಭಾವುಕ ಕ್ಷಣಕ್ಕೆ ಅಲ್ಲಿದ್ದವರೆಲ್ಲರೂ ಕೂಡ ಸಾಕ್ಷಿಯಾದರು. ಯಾಕೆಂತಂದರೆ ಬಿಗ್ ಬಾಸ್ನಲ್ಲಿ ಗಿಲ್ಲಿ ರಘು ಮತ್ತು ರಕ್ಷಿತಾ ಕಾಂಬಿನೇಷನ್ನ ಸಾಕಷ್ಟು ಜನರು ಮೆಚ್ಕೊಂಡಿದ್ರು. ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಅವರ ಬಾಂಡಿಂಗ್ನಿಂದ ಸಂಪಾದನೆ ಮಾಡಿದ್ರು ಅಂತ ಹೇಳ್ಬಹುದು. ಯಾಕೆಂತಂದರೆ ಯಾವುದೇ ಒಂದು ಸಿಚುವೇಶನ್ ಬಂದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಪರ ರಕ್ಷಿತಾ ಧ್ವನಿ ಎತ್ತುತ್ತಾ ಇದ್ರು, ರಕ್ಷಿತಾ ಪರ ಗಿಲ್ಲಿ ಧ್ವನಿ ಎತ್ತುತ್ತಾ ಇದ್ರು. ಇನ್ನು ಒಂದು ರಘು ಕೂಡ ಅಷ್ಟೇ ರಕ್ಷಿತಾನನ್ನು
ತನ್ನ ಸ್ವಂತ ತಂಗಿಯ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಜೊತೆ ನಿಂತು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರ ಜೊತೆ ನಿಲ್ತಾ ಇದ್ರು. ಹಾಗಾಗಿ ಆ ಒಂದು ಬಾಂಡಿಂಗ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ವೇದಿಕೆಯ ಮೇಲೆ, ಅಂದರೆ ದೊಡ್ಡ ಮನೆ ಕಾರ್ಯಕ್ರಮ ಅಂತ ಏನು ಮಾಡಲಾಗ್ತಾ ಇತ್ತು, ಆ ಒಂದು ವೇದಿಕೆಯ ಮೇಲೆಯೇ ತನಗಾಗ್ತಾ ಇರೋಂಥ ಫೀಲಿಂಗನ್ನು ಶೇರ್ ಮಾಡಿಕೊಂಡ್ರು ರಕ್ಷಿತಾ. ಈಗ ಆಲ್ರೆಡಿ ಸಾಕಷ್ಟು ಅಭಿಮಾನಿಗಳನ್ನ ಬಿಗ್ ಬಾಸ್ ಮನೆಯಲ್ಲಿದ್ದು ರಕ್ಷಿತಾ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಈ ಒಂದು ಭಾವುಕ ಕ್ಷಣವನ್ನು ಕಂಡಂತಹ ಪ್ರೇಕ್ಷಕರು ಕೂಡ ಮತ್ತೊಮ್ಮೆ ರಕ್ಷಿತಾನನ್ನ ಸಾಕಷ್ಟು ಇಷ್ಟಪಡುವಂತಾಗಿದೆ. ಯಾಕೆಂತಂದರೆ ಅವ್ರು ಮಾತನಾಡೋದನ್ನ ನೀವು ಕೂಡ ಕೇಳಿಸ್ಕೊಂಡ್ರಿ, ಎಷ್ಟು ಭಾವುಕ ನುಡಿಗಳು. ಆ ಒಂದು ಭಾವುಕ ಮಾತಿನಲ್ಲಿ ಕಪಟ ಅನ್ನೋದೇ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಒಂದು ಜನ್ಯೂನ್ ಆಗಿ ತಮಗಾದಂತಹ ಬೇಸರವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದರೆ ಬಿಗ್ ಬಾಸ್ ಒಂದು 15-20 ದಿನ ಆಯಿತು ಬಿಗ್ ಬಾಸ್ ಮುಗಿದು. ಈಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ ಸ್ಪರ್ಧೆಗಳ ವಿಚಾರವಾಗಿ ಕ್ರೇಜ್ ಇದ್ದೇ ಇದೆ. ಆದರೆ ಅಲ್ಲಿ ಇದ್ದಂತಹ ಬಾಂಡಿಂಗ್ ಆಗಿರಬಹುದು, ಅಲ್ಲಿ ಕಳೆದಂತಹ ಕ್ಷಣಗಳನ್ನು ಮತ್ತೆ ಮರುಕಳಿಸೋದು ಅಂತಂದರೆ ಬಹಳ ಕಷ್ಟ. ಆ ಒಂದು ಎಲ್ಲರೂ ಕೂಡ ಅಲ್ಲಿದ್ದವರೇ ಸ್ವಲ್ಪ ಜನ ಆಗಿದ್ರಿಂದ ಎಲ್ಲರೂ ಕೂಡ ಬಹಳ ಒಂದು ಟೈಮ್ ಕೊಡ್ತಾ ಇದ್ರು, ಬಹಳ ಜೊತೆಯಲ್ಲೇ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ರು. ಆದರೆ ಈಗ ಹೊರಗಡೆ ಬಂದ ಮೇಲೆ ಎಲ್ಲರೂ ಕೂಡ ಅವರವರ ಜೀವನವನ್ನು ನೋಡ್ಕೊಳ್ತಾ ಹೋಗ್ತಾರೆ. ಆಗ ಬಾಂಡಿಂಗ್ ಕಡಿಮೆ ಆಗತ್ತೆ ಅಂತ ಸದ್ಯಕ್ಕೆ ರಕ್ಷಿತಾ ಭಾವುಕ ನುಡಿಯನ್ನು ನೋಡಿದ್ರು. ಆ ಒಂದು ಮಾತನ್ನು ಕೇಳಿದ ತಕ್ಷಣ ರಘು ಮತ್ತು ಗಿಲ್ಲಿ ಕೂಡ ವೇದಿಕೆಯ ಮೇಲೆ ಆಗಮಿಸಿ ಎಲ್ಲರೂ ಕೂಡ ಅಪ್ಪಿಕೊಂಡ್ರು.